ಯಾವ ಆರೋಗ್ಯ ಸಮಸ್ಯೆಗಳನ್ನ ದೂರ ಇಟ್ಕೊಳ್ಬಹುದು, ಇಂಗು ಬಳಸಿದ್ರೆ ಯಾವ್ಯಾವ ರೀತಿ ಬಳಸಬಹುದು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ನಿಮಗೂ ಕೂಡ ಪ್ರಾಡಕ್ಟ್ ಬೇಕಂತ ಹೇಳಿದ್ರೆ ಇದರ ಲಿಂಕ್ ಅನ್ನು ನಾನು ಶೇರ್ ಮಾಡ್ತೇನೆ. ನೀವು ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ರೆ ಪ್ರಾಡಕ್ಟ್ ಅನ್ನ ನಾನು ಟ್ಯಾಗ್ ಮಾಡಿರ್ತೇನೆ. ಇನ್ನು ಫೇಸ್ಬುಕ್ ಅಲ್ಲಾದ್ರೆ ನೀವು ಫಸ್ಟ್ ಕಮೆಂಟ್ ಅನ್ನ ನೋಡಬಹುದು. ಹಾಗೇನೆ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ತಾ ಇದ್ರೆ ನೀವು ಪ್ಲೀಸ್ ಲಿಂಕ್ ಅಂತ ಕಮೆಂಟ್ ಮಾಡಿ, ನಾನು ಶೇರ್ ಮಾಡ್ತೀನಿ. ನಾರ್ಮಲ್ ಆಗಿ ನಮ್ಮ ಜೀರ್ಣಕ್ಕೆ ತುಂಬಾನೇ ಒಳ್ಳೆಯದು ಈ ಇಂಗು. ಹೊಟ್ಟೆ ನೋವು ಇರಲಿ, ಕಾನ್ಸ್ಟಿಪೇಷನ್ ಅಂದ್ರೆ ಮಲಬದ್ಧತೆ ಸಮಸ್ಯೆ ಇರಲಿ, ಅಥವಾ ಗ್ಯಾಸ್ಟ್ರಿಕ್, ಆಸಿಡಿಟಿ, ಎದೆ ಉರಿ, ಯಾವುದೇ ಪ್ರಾಬ್ಲಮ್ಸ್ ಇರಲಿ ಜೀರ್ಣಕ್ಕೆ ಸಂಬಂಧಪಟ್ಟಿದ್ದು ಎಲ್ಲದಕ್ಕೂ ಕೂಡ ಒಂದು ಬೆಸ್ಟ್ ಮನೆಮದ್ದಿದು. ಮಜ್ಜಿಗೆಗೆ ಸ್ವಲ್ಪ ಉಪ್ಪು ಮತ್ತೆ ಇಂಗ್ ಹಾಕೊಂಡು ಕೂಡ ಕುಡಿಬಹುದು, ಇಲ್ಲ ಆದ್ರೆ ಬರೀ ಬೆಚ್ಚಗಿನ ನೀರಿಗೆ ಕೂಡ ಇಂಗ್ ಹಾಕೊಂಡು ಕುಡಿಬಹುದು. ಇನ್ನೊಂದು ಅಂತ ಹೇಳಿದ್ರೆ ಅಧಿಕ ರಕ್ತದೊತ್ತಡ ಸಮಸ್ಯೆ ಯಾರಿಗೆ ಇರುತ್ತೆ ಅಂದ್ರೆ ಹೈ BP ಸಮಸ್ಯೆ ಇರುತ್ತೆ, ಅಂತವರಿಗೆ ಬ್ಲಡ್ ಪ್ರೆಷರ್ನ ರೆಗ್ಯುಲೇಟ್ ಮಾಡ್ಕೊಳ್ಳೋದಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ. ಹಾಗೇನೆ ಇದು ಬ್ಲಡ್ ಅನ್ನ ತೆಳ್ಳಗೆ ಮಾಡುತ್ತೆ. ಇದರಿಂದಾಗಿ ಬ್ಲಡ್ ಸರ್ಕ್ಯುಲೇಷನ್ ಸರಾಗವಾಗಿ ಆಗುತ್ತೆ ನಮ್ಮ ದೇಹದಲ್ಲಿ. ಬ್ಲಡ್ ಕ್ಲಾಟ್ಸ್ ಎಲ್ಲ ಅಷ್ಟೊಂದು ಆಗೋದಿಲ್ಲ. ನಾವು ಇದನ್ನ ನಾರ್ಮಲ್ ಆಗಿ ಯಾವ್ದಾದ್ರು ಅಡಿಗೆಯಲ್ಲೆಲ್ಲ ಪ್ರತಿದಿನ ಬಳಸಬಹುದು. ಇನ್ನೊಂದು ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಕಾಮನ್ ಆಗಿ ಕಾಡುವಂತಹ ಕೆಮ್ಮು, ಕಫ, ಹಾಗೆ ಅಸ್ತಮಾ ಸಮಸ್ಯೆ ತುಂಬಾ ಜನರಿಗಿರುತ್ತೆ, ಹಾಗೆ ಉಸಿರಾಟದ ಸಮಸ್ಯೆ ಇರುತ್ತೆ. ಸೊ ಇಂಥ ಯಾವುದೇ ಸಮಸ್ಯೆ ಇದ್ರೂ ಕೂಡ ಈ ಇಂಗನ್ನ ನಾವು ಮನೆಮದ್ದಾಗಿ ಯೂಸ್ ಮಾಡಬಹುದು. ಸ್ವಲ್ಪ ನೀರಿನ ಜೊತೆ ಮಿಕ್ಸ್ ಮಾಡಿ ಪೇಸ್ಟ್ ತರ ಮಾಡ್ಕೊಂಡು ಎದೆಗೆ ಹಚ್ಕೊಳ್ಬಹುದು. ಇದರಿಂದಾಗಿ ಉಸಿರಾಟ ಸರಾಗವಾಗಿ ಆಗುತ್ತೆ. ಯಾರಿಗೆ ಬ್ರೀದಿಂಗ್ ಪ್ರಾಬ್ಲಮ್ ಇರುತ್ತೆ ಅವರು ಈ ತರ ಮಾಡಬಹುದು. ಅಥವಾ ಜೇನುತುಪ್ಪದ ಜೊತೆಗೆ ಸ್ವಲ್ಪ ಇಂಗನ್ನ ಹಾಕೊಂಡು ಕೂಡ ಯೂಸ್ ಮಾಡಬಹುದು. ಇದರಿಂದ ಕೂಡ ಕೆಮ್ಮು, ಕಫ ಎಲ್ಲ ಕೂಡ ಕಂಟ್ರೋಲ್ಗೆ ಬರುತ್ತೆ.